ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಜೋಬಿನ್ ಅಮಾಸೆ ಬೈಲು. ಜೂನ್ 1ರಿಂದ ನಿಮ್ಮ ಮನೆಯ ಎಲ್ಪಿಜಿ ಸಿಲಿಂಡರ್ ಕನೆಕ್ಷನ್ ರದ್ದಾಗಬಹುದು. ಹೌದು, ಗ್ರಾಹಕರಿಗೆ ಎದುರಾಗ್ತಿರುವಂತಹ ಇಂಧನ ಬಿಕ್ಕಟ್ಟನ್ನು ತಪ್ಪಿಸಲು, ಗೃಹ ಬಳಕೆಯ ಗ್ಯಾಸ್ ದುರುಪಯೋಗವನ್ನ ತಡೆಯಲು ಮತ್ತು ಕಾಳಸಂತೆಗೆ ಬ್ರೇಕ್ ಹಾಕಲು ಸರ್ಕಾರ ಜೂನ್ 1ರಿಂದ ಮಹತ್ವದ ನಿಯಮಾವಳಿಗಳನ್ನು ಜಾರಿಗೆ ತರ್ತಾ ಇದೆ. ಈಗಾಗಲೇ ಪೈಪ್ಲೈನ್ ಗ್ಯಾಸ್ ಸಂಪರ್ಕ ಹೊಂದಿರುವಂತಹ ಮನೆಗಳಲ್ಲಿನ ಎಲ್ಪಿಜಿ ಸಿಲಿಂಡರ್ ಕನೆಕ್ಷನ್ಗಳು ರದ್ದಾಗುವ ಸಾಧ್ಯತೆ ಇದೆ. ದೇಶದಲ್ಲಿ ಪೈಪ್ಲೈನ್ ಕನೆಕ್ಷನ್ಗಳ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದ್ದು, ಮಾರ್ಚ್ ತಿಂಗಳವರೆಗೆ ಸುಮಾರು 6.5 ಲಕ್ಷ ಹೊಸ ಸಂಪರ್ಕಗಳನ್ನು ನೀಡಲಾಗಿದೆ. ಆದರೆ ಸರ್ಕಾರದ ಕಟ್ಟುನಿಟ್ಟಿನ ಸೂಚನೆಯ ಹೊರತಾಗಿಯೂ ಜನರು ಎಲ್ಪಿಜಿ ಸಿಲಿಂಡರ್ ಬಳಕೆಯನ್ನ ಕಡಿಮೆ ಮಾಡ್ತಾ ಇಲ್ಲ. ಪೈಪ್ಲೈನ್ ಸಂಪರ್ಕ ಪಡೆದ ನಂತರವೂ ಒಟ್ಟಾರೆ ಪೈಪ್ಲೈನ್ ಗ್ಯಾಸ್ ಪೂರೈಕೆ 18% ಕಡಿಮೆಯಾಗಿದೆ. ಅಂದ್ರೆ ಹಲವು ಕುಟುಂಬಗಳು ಪೈಪ್ಲೈನ್ ಸಂಪರ್ಕ ಪಡೆದಿದ್ರು ಎಲ್ಪಿಜಿ ಸಿಲಿಂಡರ್ ಅನ್ನ ಸರೆಂಡರ್ ಮಾಡದೆ ಎರಡನ್ನ ಒಟ್ಟಿಗೆ ಇಟ್ಟುಕೊಂಡಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗ್ತಿದೆ. ಒಂದು ಕುಟುಂಬ ಒಂದು ಕನೆಕ್ಷನ್ ನಿಯಮ ಏನಿದು? ಪರಿಷ್ಕೃತ ನಿಯಮಗಳ ಪ್ರಕಾರ ಈಗಾಗಲೇ ಮನೆಯಲ್ಲಿ ಸಕ್ರಿಯ ಪಿಎನ್ಜಿ ಸಂಪರ್ಕ ಹೊಂದಿರುವ ಕುಟುಂಬಗಳು ತಮ್ಮ ಎಲ್ಪಿಜಿ ಕನೆಕ್ಷನ್ ಅನ್ನ ಕಡ್ಡಾಯವಾಗಿ ಸರೆಂಡರ್ ಮಾಡಬೇಕಾಗಿರುತ್ತೆ. ಗೃಹ ಬಳಕೆಯ ಸಿಲಿಂಡರ್ಗಳ ದುರುಪಯೋಗ, ಅಕ್ರಮ ದಾಸ್ತಾನು ಮತ್ತು ಕಾಳಸಂತೆಯನ್ನು ತಡೆಯಲು ತೈಲ ವಿತರಣಾ ಕಂಪನಿಗಳು ಪಿಎನ್ಜಿ ಮತ್ತು ಎಲ್ಪಿಜಿ ಎರಡನ್ನ ಒಟ್ಟಿಗೆ ಬಳಸುತ್ತಿರುವ ಮನೆಗಳನ್ನ ಪತ್ತೆ ಹಚ್ಚಲು ಆರಂಭಿಸಿವೆ. ಒಂದೇ ವಿಳಾಸದಲ್ಲಿ 2 ಸಂಪರ್ಕಗಳನ್ನು ಹೊಂದುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನಿಮ್ಮ ಪ್ರದೇಶದಲ್ಲಿ ಪಿಎನ್ಜಿ ಸೌಲಭ್ಯವಿದ್ದು ನಿಗದಿತ ಅವಧಿಯೊಳಗೆ ನೀವು ಅದಕ್ಕೆ ಬದಲಾಗದೇ ಇದ್ರೆ ನಿಮ್ಮ ಎಲ್ಪಿಜಿ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗುತ್ತೆ ಅಥವಾ ಕನೆಕ್ಷನ್ ಅನ್ನ ಸ್ವಯಂಚಾಲಿತವಾಗಿ ರದ್ದು ಮಾಡಲಾಗುತ್ತೆ. ಎಲ್ಪಿಜಿ ಕನೆಕ್ಷನ್ ವರ್ಗಾವಣೆ ಅಥವಾ ಮರುಸಕ್ರಿಯಗೊಳಿಸುವುದು ಹೇಗೆ? ಗ್ರಾಹಕರು ಪೈಪ್ಲೈನ್ ಸಂಪರ್ಕ ಪಡೆದ 30 ದಿನಗಳ ಒಳಗಾಗಿ ತಮ್ಮ ಎಲ್ಪಿಜಿ ಸಂಪರ್ಕವನ್ನ ರದ್ದುಗೊಳಿಸಬೇಕಾಗುತ್ತೆ. ಆದರೆ ಭವಿಷ್ಯದಲ್ಲಿ ಗ್ರಾಹಕರು ಪಿಎನ್ಜಿ ಸೌಲಭ್ಯವಿಲ್ಲದ ಬೇರೆ ಪ್ರದೇಶಕ್ಕೆ ಅಥವಾ ನಗರಕ್ಕೆ ವಲಸೆ ಹೋದ್ರೆ ತಮ್ಮ ಹಳೆಯ ಎಲ್ಪಿಜಿ ಸಂಪರ್ಕವನ್ನ ಮತ್ತೆ ಸಕ್ರಿಯಗೊಳಿಸಲು ಸರ್ಕಾರ ಅವಕಾಶವನ್ನ ನೀಡ್ತಾ ಇದೆ. ಜೂನ್ 1ರಿಂದ ಸಿಲಿಂಡರ್ ರಿಫಿಲ್ ಸಿಗಲ್ಲ. ಇನ್ನು ಈ ಜೂನ್ ತಿಂಗಳಿನಿಂದ ಪಿಎನ್ಜಿ ಪೈಪ್ಲೈನ್ ಇರುವ ಪ್ರದೇಶಗಳ ನಿವಾಸಿಗಳು ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬುಕ್ ಮಾಡಲು ಅಥವಾ ರಿಫಿಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಸಿಟಿ ಗ್ಯಾಸ್ ವಿತರಣಾ ಕಂಪನಿಗಳು ಮತ್ತು ಒಎಂಸಿಗಳು ತಮ್ಮ ಡಿಜಿಟಲ್ ಡೇಟಾಬೇಸ್ ಅನ್ನ ಸಂಪೂರ್ಣವಾಗಿ ಒಂದಕ್ಕೊಂದು ಲಿಂಕ್ ಮಾಡಿಕೊಂಡಿವೆ. ಈ ಮೂಲಕ ಉಭಯ ಬಳಕೆಯನ್ನ ತಡೆಯಲಿವೆ. ಇನ್ನು ನಿಗದಿತ ವಲಯಗಳಲ್ಲಿ ಪಿಎನ್ಜಿ ಸಂಪರ್ಕ ವಿಸ್ತರಣೆಗೆ 30 ದಿನಗಳವರೆಗೆ ಸಮಯವನ್ನ ವಿಸ್ತರಿಸಲಾಗುತ್ತಿದೆ. ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಡೆಡ್ ಲೈನ್. ಗ್ಯಾಸ್ ಕೊರತೆ ಮತ್ತು ದುರುಪಯೋಗವನ್ನು ನಿಯಂತ್ರಿಸಲು 2 ಸಿಲಿಂಡರ್ ಬುಕ್ಕಿಂಗ್ಗಳ ನಡುವಿನ ಅವಧಿಯನ್ನ ಬದಲಾಯಿಸಲಾಗಿದೆ. ನಗರ ಪ್ರದೇಶದ ಗ್ರಾಹಕರಿಗೆ ಎಲ್ಪಿಜಿ ರಿಫಿಲ್ ಲಾಕ್ ಇನ್ ಅವಧಿಯನ್ನ ಈ ಹಿಂದೆ 21 ದಿನಗಳವರೆಗೆ ನೀಡ್ತಾ ಇದ್ರು. ಆದ್ರೆ ಈಗ 25 ದಿನಗಳಿಗೆ ಹೆಚ್ಚಿಸಲಾಗಿದೆ. ಹಾಗೂ ಗ್ರಾಮೀಣ ಭಾಗದ ಗ್ರಾಹಕರಿಗೆ 2 ಸಿಲಿಂಡರ್ ಬುಕ್ಕಿಂಗ್ ನಡುವಿನ ಕನಿಷ್ಠ ಅವಧಿಯನ್ನ 45 ದಿನಗಳವರೆಗೆ ವಿಸ್ತರಿಸಲಾಗಿದೆ. ಸಬ್ಸಿಡಿ ಮತ್ತು ಹೊಸ ಕನೆಕ್ಷನ್ ನಿಯಮಗಳು. ಗ್ರಾಹಕರಿಗೆ ಪ್ರತಿ ವರ್ಷ ಕೇವಲ 12 ಸಬ್ಸಿಡಿ ಸಹಿತ ಗೃಹ ಬಳಕೆಯ ಸಿಲಿಂಡರ್ಗಳು ಮಾತ್ರ ಸಿಗಲಿವೆ. ಕೋಟಾ ಮೀರಿದ ಹೆಚ್ಚುವರಿ ಸಿಲಿಂಡರ್ ಬೇಕಾದಲ್ಲಿ ಅಂದಿನ ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಪಾವತಿಸಿ ಖರೀದಿಸಬೇಕಾಗುತ್ತೆ. ಹೊಸ ಎಲ್ಪಿಜಿ ಕನೆಕ್ಷನ್ ಪಡೆಯಲು ಇನ್ಮುಂದೆ ಪರಿಷ್ಕೃತ ಡೆಪಾಸಿಟ್ ಹಣ ಮತ್ತು ಸೆಟಪ್ ಶುಲ್ಕಗಳು ಅಂದ್ರೆ ರೆಗ್ಯುಲೇಟರ್, ಪೈಪ್ ಇನ್ಸ್ಟಾಲೇಷನ್ ಚಾರ್ಜ್ ಒಳಗೊಂಡಂತೆ ಅನ್ವಯವಾಗಲಿವೆ. ಇದಾಗಿತ್ತು ಎಲ್ಪಿಜಿ ಸಿಲಿಂಡರ್ ಬಗ್ಗೆ ಮಾಹಿತಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ.